ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆಯ ಓಟಿನ ಲೆಕ್ಕ ಹೇಳಲಿಕ್ಕೆ ನಾವು ಬಂದಿದ್ದೀನಿ. ನೋಡಿ, ಬಹಳಷ್ಟು ಜನಕ್ಕೆ ಯಾರು ವೋಟರ್ಸ್ ಅಂತಲೇ ಗೊತ್ತಿಲ್ಲ. ಒಟ್ಟು ಎಷ್ಟು ಮತದಾರರಿದ್ದಾರೆ, ಯಾರ್ಯಾರು ಮತದಾರರು, ಎಷ್ಟು ಮತ ವಿಜೇಂದ್ರ ಪರವಾಗಿದೆ, ಎಷ್ಟು ಮತ ವಿಜೇಂದ್ರ ವಿರೋಧಿಗಳ ಪಡೆಯಲ್ಲಿದೆ. ಅಂದರೆ ಯತ್ನಾಳ್ ಟೀಮ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗ್ಬೋದು. ನೋಡಿ, ನಿಮಗೆ ಗೊತ್ತಿರಲಿ, ಸಂಘ ಪರಿವಾರ ಹಾಗೂ ಯಡಿಯೂರಪ್ಪನವರ ವಿರೋಧಿ ಬಣ ಎಲ್ಲ ಒಟ್ಟಾಗಿ ಈಗ ಕ್ಯಾಂಡಿಡೇಟ್ನ ಕಣಕ್ಕಿಳಿಸಕ್ಕೆ ರೆಡಿಯಾಗಿದ್ದಾರೆ. ಒಂದು ವೇಳೆ ಚುನಾವಣೆ ಆದರೆ ಆಗ ಮತಗಳು ಬಲಾಬಲ ಯಾರ ಪರ ಎಷ್ಟಿದೆ, ಏನಾಗುತ್ತೆ ನೋಡಿ. ನಿಮಗೆ ಗೊತ್ತಿರಲಿ, 40 ವರ್ಷಗಳ ನಂತರ, ಸರಿಸುಮಾರು 4 ದಶಕಗಳ ನಂತರ ಒಂದು ಇತಿಹಾಸ ಬಿಜೆಪಿಯಲ್ಲಿ ಮರುಕಳಿಸ್ತಾ ಇದೆ. ಯಾವ ಇತಿಹಾಸ? ಈ ಚುನಾವಣೆಯ ಪರಿಣಾಮ ಏನು, ಫಲಿತಾಂಶ ಏನು, ಯಾವ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಈ ಲೆವೆಲಿಗೆ ತೊಡೆ ತರ್ತಾ ಇದ್ದಾರೆ, ಏನಾಗುತ್ತೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ರಾಜ್ಯಾಧ್ಯಕ್ಷ ಚುನಾವಣೆ ಬಿಜೆಪಿಯಲ್ಲಿ ಬಹಳ ವಾಕ್ಸಮರವನ್ನೇ ಹುಟ್ಟಾಕಿದೆ. ಬರೀ ಚರ್ಚೆ ಅಲ್ಲ, ಪರಸ್ಪರ ಮಾತಿನ ಚಕಮಕಿ ನಡೀತಾ ಇದೆ. ಅದು ಯತ್ನಾಳ್ ಅವರಂತೂ ಯಾವ ಲೆವೆಲಿಗೆ ಸ್ಪೀಡಲ್ಲಿದ್ದಾರೆ ಅಂದರೆ, ಅವರ ಸ್ಪೀಡಿಗೆ ಸ್ವತಃ ವಿಜೇಂದ್ರ ಕೈ ಮುಗಿದು ಹೋಗ್ತಾ ಇದ್ದಾರೆ. ಯಾಕೆ ಕೈ ಮುಗಿತಿರೋದು? ಯಾಕೆ? ವಿಜೇಂದ್ರ ಅವರಿಗೆ ಅರ್ಥ ಆಗಿರೋದೇನು? ನೋಡಿ, ರಾಜ್ಯಾಧ್ಯಕ್ಷರ ಚುನಾವಣೆ ಆಗಿದ್ದೇ ಆದರೆ ನಾನು ನಿಮಗೆ ಹೇಳ್ತೀನಿ, ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತೀನಿ, ವೋಟರ್ಸ್ ಯಾರು ಅಂತ ಹೇಳ್ತೀನಿ, ಎಷ್ಟು ವೋಟ್ ಇದೆ ಅಂತ ಹೇಳ್ತೀನಿ, ಬಲ ಹೇಳ್ತೀನಿ. ಆದರೆ ಮೊದಲೇ ಹೇಳ್ಬಿಡ್ತೀನಿ, ಒಂದು ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆ ಆದದ್ದೇ ಆದರೆ ಇದು 4 ದಶಕಗಳ ನಂತರ ಘಟಿಸುತ್ತಿರುವಂತಹ ಇತಿಹಾಸ. 1983-84ರಲ್ಲಿ ಎ.ಕೆ. ಸುಬ್ಬಯ್ಯನವರು ಹಾಗೂ ಬಿ ಶಿವಪ್ಪನವರ ನಡುವೆ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದಿತ್ತು. ಅದಾದ ನಂತರ ಇಲ್ಲಿಯವರೆಗೂ ಮತ್ತೆ ಎಲೆಕ್ಷನ್ ನಡೆದಿಲ್ಲ. ಪ್ರೋಸೆಸ್ ಅಂತ ಮಾಡ್ತಾ ಇದ್ರು, ಸುಮ್ಮನೆ ವೋಟಿಂಗ್ ಏನೂ ಆಗ್ತಾ ಇರಲಿಲ್ಲ. ಕೇಂದ್ರದಿಂದ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಉಸ್ತುವಾರಿ ಮಾಡಿದ್ದಾರೆ. ಈ ಹಿಂದೆ ಕಟೀಲ್ ಅವರು ಎಲೆಕ್ಟೆಡ್ ರಾಜ್ಯಾಧ್ಯಕ್ಷ ಆಗಬೇಕಿದ್ರೆ ಆ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲಿಕ್ಕೆ ಸಿ.ಟಿ. ರವಿ ಅವರು ಬಂದಿದ್ದರು. ಬರ್ತಾರೆ, ಕೋರ್ ಕಮಿಟಿ ಜೊತೆ ಮೀಟಿಂಗ್ ಮಾಡ್ತಾರೆ. ಕಡೆಗೆ ಕಟೀಲ್ ಅವರು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಅಂತ ಘೋಷಣೆ ಮಾಡಿ ಹೋಗ್ತಾರೆ. ಈ ರೀತಿ ನಡೀತಾ ಇತ್ತು. ಈಗಲೂ ಕೂಡ ಹಾಗೆ ನಡಿಬೇಕು ಅನ್ನೋದು ಯಡಿಯೂರಪ್ಪನವರು ಹಾಗೂ ವಿಜೇಂದ್ರ ಅವರ ಇಂಗಿತ. ಆದರೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಟೀಮ್ ಯಾವ ಲೆವೆಲಿಗೆ ತೊಡೆ ತಟ್ಟಿದ್ದಾರೆ ಅಂದರೆ, ಅದೇನಾದರೂ ಆಗಲಿ ಎರಡರಲ್ಲೊಂದು ಡಿಸೈಡ್ ಆಗಲಿ ಅನ್ನೋ ಲೆವೆಲಿಗೆ ಬಂದು ನಿಂತಿದ್ದಾರೆ. ಚುನಾವಣೆ ಆಗಲೇಬೇಕು ಅಂತ ಪಟ್ಟು ಹಾಕಿದ್ದಾರೆ. ಸೊ ಈಗ ಇವರು ಸಹಜವಾಗಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಚುನಾವಣೆ ಪ್ರಕ್ರಿಯೆ ಅಂದಮೇಲೆ ನಾಮಪತ್ರ ಸಲ್ಲಿಸಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇರುತ್ತೆ. ನಾಮಪತ್ರವನ್ನು ಸಲ್ಲಿಸ್ತಾರೆ. ಹಾಗೆ ನಾಮಪತ್ರ ಸಲ್ಲಿಸಿದಾಗ ವೋಟರ್ಸ್ ಯಾರು? ವೋಟರ್ಸ್ ನೋಡಿ, ಇದು ಬಹಳ ಮುಖ್ಯ. ನಿಮಗೆ ಗೊತ್ತಿರಲಿ, ಶಾಸಕರು ಕೂಡ ಇಲ್ಲಿ ವೋಟ್ ಹಾಕೋಕ್ಕಾಗಲ್ಲ. ಮಾಜಿ ಶಾಸಕರು ವೋಟ್ ಹಾಕೋಕ್ಕಾಗಲ್ಲ. ಇಲ್ಲಪ್ಪ, ನಾನು MP ಇದ್ದೀನಿ, ವೋಟ್ ಹಾಕ್ಬೋದು. ನೋ. ನಾನು ಕೇಂದ್ರ ಸಚಿವ ವೋಟ್ ಹಾಕ್ತೀನಿ, ಸಾಧ್ಯವೇ ಇಲ್ಲ. ನೀವು ಏನೇ ಆಗಿರಿ, ಆದರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಗಾದಿಯ ಚುನಾವಣೆಯಲ್ಲಿ ನೀವು ಮತದಾನವನ್ನು ಮಾಡಬೇಕು ಅಂದರೆ ರಾಜ್ಯ ಪರಿಷತ್ನ ಸದಸ್ಯರಾಗಿರಬೇಕು. ರಾಜ್ಯ ಪರಿಷತ್ನ ಸದಸ್ಯರು ಎಷ್ಟು ಜನ ಇರ್ತಾರೆ ನೋಡಿ. ಹಾಗೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು MLAಗಳಿರ್ತಾರಲ್ಲ, ಅದೇ ರೀತಿ ಒಂದೊಂದು ಕ್ಷೇತ್ರದಿಂದ ಒಬ್ಬೊಬ್ಬರು ರಾಜ್ಯ ಪರಿಷತ್ತಿನ ಸದಸ್ಯರಿರ್ತಾರೆ. ಅವರೇ ಮತದಾರರು. ಅಲ್ಲಿಗೆ ಎಷ್ಟು ಜನ? 224 ಕ್ಷೇತ್ರ ಇದೆ. 224 ರಾಜ್ಯ ಪರಿಷತ್ನ ಸದಸ್ಯರು ಬಿಜೆಪಿಯಿಂದ ನೇಮಕಗೊಂಡಿರ್ತಾರೆ. ಇವರಿಷ್ಟೇ ಜನ ವೋಟರ್ಸು ಅಲ್ಲ. ಯಾರ್ಯಾರು ಎಲೆಕ್ಟೆಡ್ ಜಿಲ್ಲಾಧ್ಯಕ್ಷರು ಇರ್ತಾರಲ್ಲ, ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಅದು ನೇಮಕಗೊಂಡವರಲ್ಲ. ಅವರು ಮತದಾನದ ಮೂಲಕ ಅಥವಾ ಚುನಾವಣೆಯ ಮೂಲಕ ಎಲೆಕ್ಟೆಡ್ ರಾಜ್ಯಾಧ್ಯಕ್ಷರು, ಚುನಾಯಿತ ರಾಜ್ಯಾಧ್ಯಕ್ಷರು ಯಾರಿರ್ತಾರೆ ಅವರಿಗೆ ವೋಟಿಂಗ್ ಪವರ್ ಇರುತ್ತೆ. ಗೊತ್ತಾಯ್ತಾ ನಿಮಗೆ? ಯಾಕಂದರೆ ಯಾಕೆ ವಿಜೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷ ಆಗಿದ್ರು ಕೂಡ ಅವರಿಗೆ ಆ ಪವರ್ ಇರಲ್ಲ. ಯಾವ ಪವರ್? ಚುನಾಯಿತ ರಾಜ್ಯಾಧ್ಯಕ್ಷರಿಗೆ ಇರುವಂಥ ಪವರ್ ಇರಲ್ಲ. ಅವರು ನಾಮಿನೇಟೆಡ್ ಅಂದರೆ ನೇಮಕಗೊಂಡವರು, ಯಾರು ಅವ್ರನ್ನ ಚುನಾವಣಾ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡಿಲ್ಲ. ಒಂದು ವೇಳೆ ಈಗ ಚುನಾವಣೆ ನಡೆದು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದೇ ಆದರೆ ಮುಂದಿನ 3 ವರ್ಷಗಳ ಕಾಲ ನೋಡಿ, ಈಗ ಅವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷ 2 ತಿಂಗಳಾಯಿತು. ಕಳೆದ ವರ್ಷ 2023ರಲ್ಲಿ, ಅಂದರೆ ನಾನು ಹೇಳ್ತಿರೋದು 2023ರಲ್ಲಿ, 24 ಅಲ್ಲ, 2023ರ ನವೆಂಬರ್ 10ನೇ ತಾರೀಕು ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡರು. ಈಗ 1 ವರ್ಷ 2 ತಿಂಗಳ ಮೇಲಾಗಿದೆ. ಸೊ ಈಗ ಒಂದು ವೇಳೆ ಚುನಾವಣೆ ನಡೆದರೆ ಅವರು ಯಾರೇ ರಾಜ್ಯಾಧ್ಯಕ್ಷರಾಗಲಿ, ಅದು ವಿಜೇಂದ್ರ ಅವರು ಆಗ್ತಾರೋ
ಅಥವಾ ಯತ್ನಾಳ್ ಅವರಾಗ್ತಾರೋ, ಶೋಭಾ ಕರಂದ್ಲಾಜೆ ಅವರಾಗ್ತಾರೋ, ಬಸವರಾಜ ಬೊಮ್ಮಾಯಿ ಅವರಾಗ್ತಾರೋ, ಅಥವಾ ಹೊಸಬರು ಯಾರಾದರೂ ಆಗ್ಬಿಡ್ತಾರೋ ಗೊತ್ತಿಲ್ಲ. ಯಾರೇ ಆದರೂ ಕೂಡ ಅವರು ಮುಂದಿನ 3 ವರ್ಷಗಳ ಅವಧಿಗೆ ರಾಜ್ಯಾಧ್ಯಕ್ಷರಾಗಿರ್ತಾರೆ. ಅಂದರೆ 2028ರ ರಾಜ್ಯ ವಿಧಾನಸಭಾ ಚುನಾವಣೆ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ಅದಕ್ಕೋಸ್ಕರ ಈ ಚುನಾವಣೆ ಬಹಳ ಮುಖ್ಯ. ಅದೇ ಕಾರಣಕ್ಕಾಗಿ ವಿಜೇಂದ್ರ ಅವ್ರನ್ನ ನಾವು ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ ಯತ್ನಾಳ್ ಆ್ಯಂಡ್ ಟೀಮ್. ಆ ಕಾರಣಕ್ಕಾಗಿ ಈ ಚುನಾವಣೆ ಬಹಳ ಮುಖ್ಯ. ನಾನು ನಿಮಗೆ ಹೇಳಿದೆ, ಹಾಗಾದರೆ ಬಲಾಬಲ ಯಾರ ಪರವಾಗಿ ಹೆಚ್ಚಿದ್ದಾರೆ, ಯಾರ ಪರ ಅಷ್ಟರ ಮಟ್ಟಿಗೆ ಮತಗಳಿಲ್ಲ, ಗೆಲ್ಲಲಿಕ್ಕೆ ಬೇಕಾದಂಥ ಮತಗಳಿಲ್ಲ, ಆ ಲೆಕ್ಕವನ್ನು ಹೇಳ್ತೀನಿ ಅಂತ ನೋಡಿ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಒಂದು ವೇಳೆ ಶಾಸಕರ ಬಲಾಬಲದ ಮೇಲೆ ಅಥವಾ ಮಾಜಿ ಶಾಸಕರು, ಮಾಜಿ ಸಚಿವರು ಅವರ ಬಲಾಬಲ ಅಂತ ಆಗಿದ್ದಿದ್ರೆ ವಿಜೇಂದ್ರ ಅವರು ಭಾಳ ಕಾನ್ಫಿಡೆಂಟ್ ಆಗಿರ್ತಿದ್ರು. ಯತ್ನಾಳ್ ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಕೂಡ ಕೈ ಮುಗಿತೀನಿ ಅಂತಲಿ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಕೈ ಮುಗಿತೀನಿ ನಾನು, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇರಲಿಲ್ಲ ಅವರು. ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂದರೆ ಬಲಾಬಲ ಅದಕ್ಕೆ ಕಾರಣ. ನಂಬರ್ ಗೇಮ್ ಇದು. ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ನಂಬರ್ ಗೇಮ್. ಯಾರೇ ಆಗಲಿ ಗೆಲುವು ಸೋಲು ತೀರ್ಮಾನ ಆಗೋದು ನಂಬರ್ ಮೇಲೆ. ಇಲ್ಲಿ 51 ಇದ್ದವನು 100 ಇದ್ದಂಗೆ, 49 ಇದ್ದವನು 0, ಏನು ಪ್ರಯೋಜನಕ್ಕೆ ಬರಲ್ಲ. ಅದು ಇಲ್ಲಿನ ಆಟ. ಅದಕ್ಕೆ ಇದನ್ನು ಪ್ರಜಾಪ್ರಭುತ್ವ ಅನ್ನೋದು. ಇಲ್ಲೇನಾಗಿದೆ ಹಾಗಾದರೆ, ನಾನು ನಿಮಗೆ ಹೇಳಿದೆ 224 ರಾಜ್ಯ ಪರಿಷತ್ ಸದಸ್ಯರಿರ್ತಾರೆ ಮತ್ತು ಜಿಲ್ಲಾಧ್ಯಕ್ಷರು ಯಾರ್ಯಾರು ನೇಮಕಗೊಂಡಿದ್ದಾರೆ ಒಂದು 12 ಮಂದಿ, ಅವರೆಲ್ಲರೂ ಕೂಡ ವೋಟಿಂಗ್ ಪವರ್ನ ಹೊಂದಿದ್ದಾರೆ. ಈ ಪೈಕಿ ನೋಡಿ ನಿಮಗೆ ಗೊತ್ತಿರಲಿ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರ ನೇಮಕ ಆಗಿಲ್ಲ. ಈ ಹಿಂದೆ ನೋಡಿ, ಇದಕ್ಕೂ ಮೊದಲು ರಾಜ್ಯಾಧ್ಯಕ್ಷ ಆಗಿದ್ದವರು ಯಾರು? 2 ಅವಧಿಗೆ ನಳಿನ್ ಕುಮಾರ್ ಕಟೀಲ್ ಅವರೇ ರಾಜ್ಯಾಧ್ಯಕ್ಷರಾಗಿದ್ದರು. ಸೊ ಹಿಂದಿನಿಂದಲೂ ಕೂಡ ಯಾರ್ಯಾರು ಆಗ ರಾಜ್ಯ ಪರಿಷತ್ನ ಸದಸ್ಯರಾಗಿದ್ದರು ಅವರು ಮುಂದುವರಿಕೆ ಆಗಿದೆ, ಅವರೇ ಇದ್ದಾರೆ. ಸಹಜವಾಗಿ ಅಲ್ಲಿ ಯಾರಿದ್ದಾರಪ್ಪ ಅಂದರೆ ಬಹುತೇಕರು, ಬೆರಳಿಕೆಯಷ್ಟು ಮಂದಿಯನ್ನು ಬಿಟ್ಟು ಬಹುತೇಕರು ಸಂಘ ಪರಿವಾರದ ಹಿನ್ನೆಲೆಯವರು. ಅದು BL ಸಂತೋಷ್ ಅವರು ಇಲ್ಲಿ ರಾಜ್ಯದಲ್ಲಿ ಈಗ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, ರಾಜ್ಯದಲ್ಲೂ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರಲ್ಲ ಆಗ. ಅದಾದ ನಂತರ ಅರುಣ್ ಕುಮಾರ್ ಅವರು ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಇವರ ನೇಮಕಗಳು ಆಯಿತು. ಸೊ ಹೀಗಾಗಿ ಬಹುತೇಕರು ಸಂಘ ಪರಿವಾರದ ಹಿನ್ನೆಲೆಯವರೇ ಇದ್ದಾರೆ. ಸಂಘ ಪರಿವಾರ ಏನು ಹೇಳುತ್ತೋ, ಹೈಕಮಾಂಡ್ ಯಾವ ಡೈರೆಕ್ಷನ್ ಕೊಡುತ್ತೋ ಆ ಪ್ರಕಾರ ನಾವು ಮತದಾನ ಮಾಡುವವರು ಅನ್ನುವ ತೀರ್ಮಾನಕ್ಕೆ ಬದ್ಧರಾಗಿರೋರಿದ್ದಾರೆ. ಯಡಿಯೂರಪ್ಪನವ್ರು ಹೇಳಿದಾಗೆ, ವಿಜೇಂದ್ರ ಹೇಳಿದಾಗೆ ಅಂತ ವೋಟ್ ಹಾಕ್ಲಿಕ್ಕೆ ರೆಡಿ ಇರೋರು ಬೆರಳಿಕೆಯಷ್ಟು ಮಂದಿ. ಇದು ವಾಸ್ತವ. ಇದು ನೀವು ವೋಟರ್ ಲಿಸ್ಟ್ ತೆಗೆದು ನೋಡಿದ್ರೆ, ಹೆಸರುಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದಕ್ಕೆ ಹೇಳಿದ್ನಲ್ಲ, ಇಲ್ಲಿ ನೀವು ವಿಧಾನಸಭಾ ಸದಸ್ಯರಾಗಿದ್ದರೂ ನಿಮಗೆ ವೋಟಿಂಗ್ ಪವರ್ ಇಲ್ಲ, ವಿಧಾನ ಪರಿಷತ್ ಸದಸ್ಯರಾಗಿದ್ದರೂ ವೋಟಿಂಗ್ ಪವರ್ ಇಲ್ಲ, ಕೇಂದ್ರ ಸಚಿವರಾಗಿದ್ದರೂ ಇಲ್ಲ, MP ಇಲ್ಲ. ನೀವು ರಾಜ್ಯ ಪರಿಷತ್ನ ಸದಸ್ಯರಾಗಿರಬೇಕು. ಅವ್ರನ್ನ ಸಂಘಟನೆ ನೇಮಕ ಮಾಡಿರುತ್ತೆ. ಹಾಗೆ ನೇಮಕಗೊಂಡವರು ಈಗ ಮತದಾರರು. ಆ ಮತದಾರರ ಬಲಾಬಲದಲ್ಲಿ ಸಹಜವಾಗಿ ಯಡಿಯೂರಪ್ಪ ವಿಜಯೇಂದ್ರ ವಿರೋಧಿ ಪಡೆಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆ ಲೆಕ್ಕಾಚಾರವನ್ನು ನೋಡೋದಾದರೆ ವಿಜಯೇಂದ್ರ ವಿರುದ್ಧ ಸಂಘ ಪರಿವಾರ ಹಾಗೂ ಹೈಕಮಾಂಡ್ ಕ್ಯಾಂಡಿಡೇಟ್ನ ಕಣಕ್ಕಿಳಿಸಿದ್ದೇ ಆದರೆ ನೋ ಡೌಟ್ ವಿಜಯೇಂದ್ರ ಅವರು ಸೋಲ್ಬೇಕಾಗುತ್ತೆ. ಯಾಕಂದರೆ ವೋಟಿಂಗ್ ನಡೆದಿದ್ದೇ ಆದರೆ ನಾನು ಹೇಳಿದೆ 40 ವರ್ಷಗಳ ನಂತರ ಒಂದು ಇತಿಹಾಸ ಈಗ ಮರುಕಳಿಸ್ತಾ ಇದೆ ಅಂದೆ. ಯಾವ ಇತಿಹಾಸ? ಬೇರೆ ಯಾವುದೂ ಅಲ್ಲ. 40 ವರ್ಷಗಳ ಹಿಂದೆ ಚುನಾವಣೆ ನಡೆದಿತ್ತು, ಈಗ ಎಲೆಕ್ಷನ್ ನಡೆದರೆ 40 ವರ್ಷಗಳ ನಂತರ ಮತ್ತೆ ಆ ಇತಿಹಾಸ ಮರುಕಳಿಸಿದ ಹಾಗೆ. ಬಹುಶಃ ಅದಕ್ಕೆ ಅವಕಾಶ ಕೊಡ್ತಾರಾ? ನೋಡಿ, ಇಷ್ಟು ವರ್ಷಗಳಲ್ಲಿ ಯಾವಾಗಾದರೂ ಆಕ್ಷೇಪಗಳು ವ್ಯಕ್ತ ಆದಾಗ ಏನು ಮಾಡ್ತಾಯಿದ್ರು, ಕೂರಿಸ್ತಾಯಿದ್ರು. ಎಲ್ಲರನ್ನೂ ಕೂರಿಸಿ, ಹಿರಿಯರೆಲ್ಲರೂ ಕೂಡ ಕೂತು ಒಂದು ಮಾತುಕತೆ ಮೂಲಕ ಯಾರಿಗೋ ಒಬ್ರಿಗೆ ವಿರೋಧ ಇತ್ತು, ಅವ್ರನ್ನ ಪಕ್ಕಕ್ಕೆ ಸರಿಸಿ ನ್ಯೂಟ್ರಲ್ ಕ್ಯಾಂಡಿಡೇಟ್ನ ತರ್ತಾಯಿದ್ರು. ನಿಮಗೆ 2013ರಲ್ಲಿ ಹಾಗೆ ಆಗಿತ್ತು. 2013ರಲ್ಲಿ ಚುನಾವಣೆಗೆ ಹೋಗುವಾಗ ಯಡಿಯೂರಪ್ಪನವರಾಗಲೇ KJP ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅನಂತಕುಮಾರ್ ಅವರು ಪ್ರಹ್ಲಾದ್ ಜೋಶಿ ಅವ್ರನ್ನ ಆಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಂದರು. ಚುನಾವಣೆ ಎಲ್ಲ ಮುಗೀತು. ಲೋಕಸಭಾ ಚುನಾವಣೆಗೂ ಮೊದಲು ಯಡಿಯೂರಪ್ಪ ಆ್ಯಂಡ್ ಟೀಮ್ ವಾಪಸ್ BJPಗೆ ಬಂದರು. ಆಗ ಏಕಾಏಕಿ ಯಡಿಯೂರಪ್ಪನವ್ರನ್ನ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲಿಕ್ಕೆ ರೆಡಿ ಇರಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ MP ಚುನಾವಣೆಗೆ ಸ್ಪರ್ಧಿಸುವವರಿದ್ದರು. ಆಗ ಈಶ್ವರಪ್ಪನವ್ರು ತರಬೇಕು ಅಂತ ಒಂದು ತಂಡ ರೆಡಿ ಆಯಿತು. ಯಡಿಯೂರಪ್ಪನವ್ರ ವಿರೋಧ ಇತ್ತು ಅದಕ್ಕೆ. ಆಗ ಬಂದವರು ನಳಿನ್ ಕುಮಾರ್ ಕಟೀಲ್. ಹಾಗೆ ಪ್ರತಿಷ್ಠಾಪನೆ ಆಗಿದ್ದು. ಸುದೀರ್ಘ ಅವಧಿಗೆ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ನೀವು ಗಮನಿಸಿದ್ದೀರಿ. ಈಗಲೂ ಕೂಡ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರ ಪ್ರಯತ್ನ ಏನಿದೆ ಅಂದರೆ, ಹೇಗಾದರೂ ಮಾಡಿ ಎಲೆಕ್ಷನ್ ಮುಂದೂಡಿಕೆ ಆದರೂ ಆಗಲಿ, ಮೊದಲು ಅವ್ರು ಹೈಕಮಾಂಡಿಗೆ ಕೇಳ್ತಾರೆ, ಇಲ್ಲ ನೀವೇ ಡೈರೆಕ್ಷನ್ ಕೊಟ್ಟು ವಿಜೇಂದ್ರನ್ನೇ ಕೂರಿಸಿ ಮುಂದುವರಿಸಿ ಅಂತ ಹೇಳಿ. ಇಲ್ಲ ಇಲ್ಲಿ ಭಾಳ ವಿರೋಧ ಇದೆ ಅಂತಲೇ ಹೈಕಮಾಂಡ್ ಹೇಳ್ತು ಅಂದರೆ ಅಟ್ಲೀಸ್ಟ್ ಎಲೆಕ್ಷನ್ ಮುಂದೂಡಿಕೆ ಆಗಲಿ ಅಂತಲೇ ಕಾಯ್ತಾರೆ ಅವರು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಮುಂದೂಡಿಕೆ ಆದರೂ ಕೂಡ ಅದು ಯಾವಾಗಲೇ ಆದರೂ
ಒಂದು ವೇಳೆ ಎಲೆಕ್ಷನ್ ಅಂತ ಆದರೆ, ವೋಟಿಂಗ್ ಅಂತ ಆದರೆ ವಿಜೇಂದ್ರ ಪಾಲಿಗೆ ಅದು ನುಂಗಲಾರದ ತುತ್ತು. ಇಲ್ಲ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಎಲ್ಲರನ್ನೂ ಸಮಾಧಾನ ಮಾಡಿ ಮತ್ತಾರಾದರೂ ನ್ಯೂಟ್ರಲ್ ಕ್ಯಾಂಡಿಡೇಟ್ನಲ್ಲಿ ಪ್ರತಿಷ್ಠಾಪನೆ ಮಾಡೋದಾದರೆ ಆಗ ಯಾರು ಬರ್ತಾರೆ ಅನ್ನೋದು ಕುತೂಹಲಕರ ಸಂಗತಿ ಆಗುತ್ತೆ. ವಿಜೇಂದ್ರ ಯತ್ನಾಳ್ ಒಪ್ಪಲ್ಲ, ಯತ್ನಾಳ್ ಆಂಟಿ ವಿಜೇಂದ್ರ ಅವ್ರನ್ನ ಒಪ್ಪಲ್ಲ. ಸೊ ಇಬ್ಬರು ಬೇಡಪ್ಪ ಅಲ್ಲಿ ಮೂರನೇವ್ರು ಯಾರು ಈಗ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಶೋಭಾ ಕರಂದ್ಲಾಜೆ ಅವ್ರದ್ದು, ಬಸವರಾಜ ಬೊಮ್ಮಾಯಿ ಅವ್ರದ್ದು, ಈಗ ಭಾಳಷ್ಟು ಜನರ ಹೆಸರಿದೆಯಲ್ಲ, ಯಾರು ಬೇಕಾದರೂ ಬರ್ಬೋದು. ಇದ್ರ ನಡುವೆ ಸುನೀಲ್ ಕುಮಾರ್ ಬೇರೆ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಅವರು ಒಬ್ಬರು ಹೊರ ಹೊಮ್ಮಬಹುದು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ. CT ರವಿ ಅವರು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಹೊರ ಹೊಮ್ಮಬಹುದು. ಯಾರು ಬೇಕಾದರೂ ಬರ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹೈಕಮಾಂಡ್ನ ತೀರ್ಮಾನ ಬಹಳ ಮುಖ್ಯ ಆಗುತ್ತೆ, ಸಂಘ ಪರಿವಾರದ ತೀರ್ಮಾನ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ನಿಮ್ಮ ಪ್ರಕಾರ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅಥವಾ ಇಲ್ಲ ವಿಜೇಂದ್ರ ಬದಲು ಪರ್ಯಾಯವಾಗಿ ಯಾರಾದರೂ ಒಬ್ಬರು ರಾಜ್ಯಾಧ್ಯಕ್ಷರಾಗಲಿ ಅಂತೀರಾ? ಯಾರಾಗಬೇಕು ಹಾಗಾದರೆ? ಯತ್ನಾಳ್ ಅವರಾಗಬೇಕಾ ಅಥವಾ ಸುನೀಲ್ ಕುಮಾರ್, CT ರವಿ, ಬಸವರಾಜ ಬೊಮ್ಮಾಯಿ, ಶೋಭಾ ಕರಂದ್ಲಾಜೆ ಯಾರು ರಾಜ್ಯಾಧ್ಯಕ್ಷರಾಗಬೇಕು? BJPಯ ರಾಜ್ಯಾಧ್ಯಕ್ಷ ಗಾದಿಗೆ ಯಾರು ಬರಬೇಕು ಅಂತ ನೀವು ಬಯಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.